Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಾವ್, ಭಾಳ ಚೆನ್ನಾಗಿದೆ. ಇದು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಸಮಯ ನಿಂತು ನೀರಾಗ್ಬಿಡುತ್ತೆ. ಮನಸ್ಸು ಹಿಂದೆ ಕೊಡುತ್ತೆ, ಭಾಳ ಹಿಂದಕ್ಕೆ. ಥ್ಯಾಂಕ್ ಯು ಭೂಮಿಕಾ ಫಾರ್ ದಿಸ್ ವಂಡರ್ಫುಲ್ ಗಿಫ್ಟ್. ಭಾಳ ಚೆನ್ನಾಗಿದೆ, ನನಗೆ ಭಾಳ ಇಷ್ಟ ಆಯಿತು. ಇದುವರೆಗೂ ಸಿಕ್ಕಿರೋ ನನ್ನ ಬರ್ಡೇ ಗಿಫ್ಟ್ಗಳಲ್ಲಿ ದಿಸ್ ಈಸ್ ದ ಬೆಸ್ಟ್ ಆ್ಯಂಡ್ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್. ಆಮೇಲೆ ನನ್ನಿಂದ ಇನ್ಸ್ಪೈರ್ ಆಗಿ ಏನೋ ಒಂದು ಸರ್ಪ್ರೈಸ್ ಪಾರ್ಟಿ ಕೊಟ್ಟಿದ್ದಕ್ಕೂ ಥ್ಯಾಂಕ್ಸ್. ಅಫ್ಕೋರ್ಸ್ ಎಲ್ಲ ನಿಮ್ಮಿಂದ ಕಲ್ತಿರೋದು, ನಿಮ್ಮ ಪ್ರಭಾವ. ಹೌದು, ನಿಮಗೆ ಗೊತ್ತಾಯ್ತು ನನಗೆ ಈ ಥರದ ಗೊಂಬೆಗಳೆಲ್ಲ ಇಷ್ಟ ಅಂತ? ಹೇಗೆ ಗೊತ್ತಿರಬಹುದು, ನೀವೇ ಹೇಳಿ ನೋಡೋಣ. ಗೊತ್ತಾಗ್ತಾ ಇಲ್ಲ, ನೀವೇ ಹೇಳಿ. ನೀವು ಅಮೇರಿಕಾ ಹೋದಾಗ ನಿಮ್ಮ ಹಾರ್ಡ್ ಡಿಸ್ಕ್ ಹುಡ್ಕಕ್ಕೆ ಅಂತ ನಿಮ್ಮ ವಾರ್ಡ್ರೋಬ್ ಓಪನ್ ಮಾಡಿ ನಿಮ್ಮ ಹತ್ರ ಹಿಗ್ಗ ಮುಗ್ಗ ಬೈಸ್ಕೊಂಡಿದ್ದು ನೆನಪಿದ್ಯಾ? ಅಲ್ಲಿ ನಿಮ್ಮ ಚೈಲ್ಡ್ಹುಡ್ ಐಟಮ್ಸ್ ನೋಡಿ. ಯಾಕ್ರಿ ಓಪನ್ ಮಾಡ್ತಾರೆ ಅದನ್ನ? ಯಾರು ಹೇಳಿದ್ ಓಪನ್ ಮಾಡಕ್ಕೆ? ಅದು ವಿತೌಟ್ ಪರ್ಮಿಷನ್ ಬೇರೆ ಪರ್ಸನಲ್ ಥಿಂಗ್ಸ್ನ ಹೇಗೆ ಮುಟ್ತೀರಾ ನೀವು? ಓ ಹೌದಲ್ಲ, ಈಗ ನೆನಪಾಯ್ತು. ಛೇ ಸಾರಿ, ನಾನು ಅವತ್ತು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಅಯ್ಯೋ ಪರವಾಗಿಲ್ಲ, ಅದೆಲ್ಲ ಮುಗ್ದೋಯ್ತು. ಅದನ್ನೆಲ್ಲ ಮರೆತು ನಾವೀಗ ತುಂಬ ಮುಂದೆ ಬಂದ್ಬಿಟ್ಟಿದ್ದೀವಿ. ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ನಿಮ್ಮ ಹಾರ್ಡ್ ಡಿಸ್ಕ್ ಹುಡುಕ್ಬೇಕಾದ್ರೆ ನಾನು ನಿಮ್ಮ ವಾರ್ಡ್ರೋಬಲ್ಲಿ ಈ ಟಾಯ್ಸ್ ನೋಡಿದೆ. ಆಗ ಗೊತ್ತಾಯ್ತು ನಿಮಗೆ ಟಾಯ್ಸ್ ಅಂದರೆ ಇಷ್ಟ ಅಂತ. ಅದನ್ನ ನೆನಪಲ್ಲಿ ಇಟ್ಕೊಂಡು ಇದನ್ನು ತೊಗೊಂಡ್ಬಂದೆ. ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ. ನಿಮ್ಗೆ ಇಷ್ಟ ಆಯ್ತಲ್ಲ, ಸೊ ನಾನು ಕೊಟ್ಟಿದ್ದು ಸಾರ್ಥಕ ಆಯಿತು ಅಂತ. ಜಸ್ಟ್ ಲವ್ಡ್ ಇಟ್. ಹೌದು, ನಿಮಗೆ ಮುಂಚೆಯಿಂದಾನು ಈ ಚಿಕ್ಕ ಚಿಕ್ಕ ವಸ್ತುಗಳಂದ್ರೆ ಇಷ್ಟನಾ? ಭೂಮಿಕಾ, ನನ್ನ ಪ್ರಕಾರ ಜೀವನದ ದೊಡ್ಡ ದೊಡ್ಡ ಖುಷಿಗಳೆಲ್ಲ ಇರೋದು ಈ ಥರದ ಒಂದು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ. ನಮ್ಮ ಜೀವನದಲ್ಲಿ ಸುಮ್ಮನೆ ಹಾಗೆ ಒಂದ್ಸತಿ ತಿರುಗಿ ನೋಡಿದಾಗ ಗೊತ್ತಾಗುತ್ತೆ, ಇಂಥ ಚಿಕ್ಕ ವಿಷಯಗಳೇ ಬಹಳ ದೊಡ್ಡದು ಅಂತ ಅನ್ನಿಸ್ಕೊಳ್ಳುತ್ತೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.